व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधैरंशभिप्लावयन्मामाविर्भूयादनगमहिमा मानसे वागधीशः नमस्ते प्रणेश प्रणतविभवायामनिमगाः नमस्वामिन्नरामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन्नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ಮಹಾಭಾರತದ ಚಿಂತಕರಿಗೆ ವಂದನೆಗಳು. ವ್ಯಾಸರ ಶಾಂತಿ ಪರ್ವದ 214ನೆಯ ಪ್ರವಚನ. ಭೀಷ್ಮರು ಎಲ್ಲ ತಪ್ಪಿನ ಪಾಪದ ಮೂಲ ಲೋಭ ಅಂತ ಹೇಳುತ್ತಾ ಪರವಲೋಭಿಗಳ ಜೊತೆಯಲ್ಲಿ ಸೇರಿರದಂತೆ ಧರ್ಮರಾಜನಿಗೆ ತಿಳಿಸಿಕೊಡುತ್ತಾ ಸಜ್ಜನರನ್ನು ಒಳ್ಳೆಯವರನ್ನು ಆಯ್ಕೆ ಮಾಡಿಕೊ, ಅವರ ಉಪಾಸನೆಗೈಯು ಅಂತ ಹೇಳಿ ಬಹಳ ಸುಂದರವಾದ ಒಂದು ತಿಳಿ ಗೆರೆಯನ್ನು ಅವನಿಗೆ ತಿಳಿಸಿಕೊಡುತ್ತಾರೆ. ವಾಸ್ತವವಾಗಿ ಲಾಭಾಲಾಭವು ಸುಖ ದುಃಖೇ ಚ ತಾತ ಪ್ರಿಯಾಪ್ರಿಯೇ ಮರಣಂಜೀವಿತಂಚ ಸಮಾನಿಯೇಷಾಂ. ಯಾರಿಗೆ ದ್ವಂದ್ವಗಳು ಬಾಧಿಸುವುದಿಲ್ಲವೋ ಅವರು ಒಳ್ಳೆಯವರು. ಅವರದ್ದು ಹೆಜ್ಜೆ ಯಾವತ್ತೂ ಸುಸ್ಥಿರ. ಸ್ಥಿರ ವಿಕ್ರಮಾಣಂ ಬಭುತ್ಸತಾಂ ಸತ್ಯಪಥೇ ಸ್ಥಿತಾನಾಂ. ಅವರು ಯಾವ ಹಂತದಲ್ಲಿಯೂ ದಾರಿ ತಪ್ಪುವುದಿಲ್ಲ, ಸತ್ಯವನ್ನು ಬಿಡುವುದಿಲ್ಲ, ಶುದ್ಧ ಮಾರ್ಗದಲ್ಲಿ ರತರಾಗಿರ್ತಾರೆ. ಅವರಿಗೆ ಲಾಭ ಆಗಲಿ, ನಷ್ಟ ಆಗಲಿ, ಸೋಲಾಗಲಿ, ಗೆಲುವಾಗಲಿ, ಸುಖ ಆಗಲಿ, ದುಃಖ ಆಗಲಿ, ಸಾವೇ ಬರಲಿ, ಬದುಕೆ ನಡೆಯಲಿ, ಯಾವುದರಲ್ಲಿಯೂ ಅವರು ತಪ್ಪಾದ ನಡೆಯನ್ನು ನಡೆಸಿಕೊಡುವುದಿಲ್ಲ ಅಂತ ಹೇಳ್ತಾನೆ. ಅಂಥವರು ನಮಗೆ ಬೇಕು. ಧರ್ಮಪ್ರಿಯಾನ್ನ ತಾನ್ನು ಸುಮಹಾನುಭಾವಾನ್ನ ದಾಂತಹ ಅಪ್ರಮತ್ತಶ್ಚ ಸಮರ್ಚಯೇತ. ತಪ್ಪದೆ, ಪ್ರಮಾದ ಎಸಗದೆ, ತಪ್ಪದೆ ಅಂದರೆ ಬಿಡದೆ ಅಂತ ಅರ್ಥ. ಅಂಥವರನ್ನು ಯಾವತ್ತೂ ಸಹ ಬಹಳ ಚೆನ್ನಾಗಿ ಗೌರವಿಸಬೇಕು. ಬೇಕಾದ್ದನ್ನು ಅವರಿಗೆ ಕಲ್ಪಿಸಿಕೊಡಬೇಕು. ಅವರನ್ನು ಬದುಕಲು ವಿಶೇಷವಾಗಿ ನಾವು ಅವಕಾಶವನ್ನು ಕೊಡಬೇಕು ರಾಜರಿಗೂ ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ಧರ್ಮರಾಜನಿಗೆ ಹೇಳುತ್ತಾರೆ. ಒಟ್ಟಾರೆ ಅವರು ತುಂಬ ಧರ್ಮಪ್ರಿಯರಿದ್ದಾರೆ ಎನ್ನುವುದು ಮುಖ್ಯ. ಇನ್ನೊಂದು ಅಂಶ, ಆ ಆಚರಣೆಯು ದೇವರ ವಿಷಯದಲ್ಲಿಂದ ಮಹಾನುಭಾವಾನಂತ ಸರ್ವೋತ್ತಮನಾದ ಭಗವಂತನ ಮೇಲಿನ ಪರಮೋಚ್ಚವಾದ ಶಾಸ್ತ್ರಕ್ಕನುಗುಣವಾದ ಅರಿತು ಮಾಡಿದ್ದ ಭಕ್ತಿ ಉಳ್ಳವರು ಅಂತ ಅರ್ಥ. ಮಹಾ ಅನುಭಾವ, ಮಹದಾಗಿರತಕ್ಕ ಬ್ರಹ್ಮನಲ್ಲಿ, ಭಗವಂತನಲ್ಲಿ ವಿಶೇಷವಾದಂತಹ ಅನುಭಾವ, ಅದರಲ್ಲಿಯೂ ಶಾಸ್ತ್ರವನ್ನು ಅನುಸರಿಸಿದ ಭಾವ, ಭಕ್ತಿ ಭಗವಂತನಲ್ಲಿ ಯಾರಲ್ಲಿ ಉಂಟು ಅಂಥವರ ಆಚರಣೆಯೂ ಅತ್ಯಂತ ಪ್ರಿಯವಾಗಿರುತ್ತದೆ. ಎಲ್ಲೆಡೆ ದೇವರ ಬಗ್ಗೆ ಎಚ್ಚರವನ್ನು ಪಡೆದವರು. ಅಂಥವರನ್ನು ನೀನು ಬಹಳಷ್ಟು ವಿಶೇಷದ ಕಾಳಜಿಯಿಂದ ಸೇವೆಗೈಯಬೇಕು. ಬೇಕಾಗಿರತಕ್ಕಂತಹ ಸ್ವಾರ್ಥ, ತನ್ನ ಮೇಲಿರತಕ್ಕಂತಹ ಮೋಹ, ಇವನ್ನೆಲ್ಲ ಬದಿಗೆ ಇಟ್ಟು ದೈವ ಸರ್ವೇ ಗುಣವಂತೋ ಭವಂತಿ. ಅವರೆಲ್ಲ ದೇವರ ಮೆಚ್ಚುಗೆ ಅನುಕೂಲಕರರಾಗಿ ಇರ್ತಾರೆ. ದೇವರ ಮೆಚ್ಚುಗೆಗೆ ಒಳಪಟ್ಟವರಾದ್ರಿಂದ ಅವರು ಬಹಳಷ್ಟು ಗುಣಶೀಲರು, ಸದ್ಗುಣಭರಿತರಾಗಿರುತ್ತಾರೆ. ಯಾರೇ ಆಗಲಿ ಭಗವಂತನ ಮೇಲಿನ ಭರವಸೆಯಲ್ಲಿದ್ದವರು ಯಾವತ್ತೂ ಒಳ್ಳೆಯವರೇ ಆಗಿರ್ತಾರೆ. ಹಾಗಾಗಿ ನಿನಗೂ ಸಹ ಆ ರೀತಿಯಾಗಿ ಅಂಥವರ ಉಪಾಸನೆಯಿಂದ, ಅಂಥವರಲ್ಲಿನ ಭಗವಂತನ ಮೆಚ್ಚುಗೆಯಿಂದ ನಿನಗೂ ಒಳ್ಳೆಯ ಗುಣಗಳು, ಕೀರ್ತಿ, ಯಶಸ್ಸು ಇವೆಲ್ಲ ಲಭ್ಯ ಆಗ್ತದೆ. ಅಂಥವರು ಶುಭಾಶುಭೇ ವಾಕ್ ಪ್ರಲಾಪ ತಥಾನ್ಯೇ
ಯಾರು ದೇವರ ಮೆಚ್ಚುಗೆಯನ್ನು ಪಡೆಯದೆ ದ್ವಂದ್ವದಲ್ಲಿ ಸಿಲುಕಿರುತ್ತಾರೆ ಅಂಥವರು ಒಳಿತು ಕೆಡುಕುಗಳ ಬಗ್ಗೆ, ಈ ದ್ವಂದ್ವಗಳ ಬಗ್ಗೆ ಅಥವಾ ಸ್ವರ್ಗ ನರಕಗಳ ಬಗ್ಗೆ ಇರಲಿ, ಅವರೆಲ್ಲ ಒಟ್ಟು ಮಾತಾಡುವುದಷ್ಟೇ. ವಾಗ್ ಪ್ರಲಾಪ ಅವರದ್ದು, ಮಾತಿನ ಮಂಟಪ ಹೊರತು ಮತ್ತೇನಿಲ್ಲ, ಪ್ರಯೋಜನ ಇಲ್ಲ. ದೇವರ ವಿಷಯದಲ್ಲಿ ಭರವಸೆ ಇಲ್ಲದವರು ನಿಜವಾಗಿ ಅವರು ಅಪಲಾಪಗೈತಾರೆ ಅಂತ ಅರ್ಥ ಅಂತಾನೆ. ಧರ್ಮರಾಜ ಕೇಳುತ್ತಾನೆ, ನನಗೆ ಅಜ್ಞಾನದ ಬಗ್ಗೆ ಹೇಳಬೇಕಲ್ಲ, ಲೋಭದ ವಿಷಯ ಹೇಳಿದ್ರಿ, ಅಲ್ಲಿ ಬಂದಾಗ ಮಧ್ಯೆಯಲ್ಲಿ ಮೋಹವು ಶಬ್ದ ಬಂದಿದೆ. ಮೋಹ ಅಂದ್ರೆ ಅಜ್ಞಾನ. ಅಜ್ಞಾನವನ್ನು ನನಗೆ ಹೇಳಬೇಕು ಹೇಳಿದಾಗ ಭೀಷ್ಮರು ಹೇಳುತ್ತಾರೆ, ಕರೋತಿ ಪಾಪಂ ಯಹ ಅಜ್ಞಾನಾತ್ ನಾತ್ಮನಃ ವೇತ್ತಿ ಚ ಕ್ಷಯಂ ದುಷತೆ ಸಾಧುವೃತ್ತಾಂಶ್ಚ ಸಲೋಕಸ್ಯೈತಿ ವಾಚ್ಯತ. ಒಬ್ಬ ಸರಿಯಾಗಿ ತಿಳ್ಕೊಳ್ಳದೆ ಇದ್ದರೆ ಅವನು ಅಜ್ಞಾನಿ ಅಂತ ಅರ್ಥ. ಜ್ಞಾನಾಭಾವ, ಅವನಿಗೆ ಅರಿವು ಇಲ್ಲ ವಿಷಯದಲ್ಲಿ. ಅಂಥವನೇನು ಮಾಡ್ತಾನೆ ಕೇಳಿದ್ರೆ ಅವನು ಮಾಡಿದ್ದು ತಪ್ಪಾಗ್ತದೆ. ಹೀಗಾಗಿ ತಪ್ಪಾಗುವುದು ತಿಳ್ಕೊಳ್ಳದೆ ಇದ್ದದ್ರಿಂದ ನಿಜವಾಗಿ ತಪ್ಪಾಗುವುದು. ಇದರಿಂದ ಏನಾಗ್ತದೆ, ಮಾಡಿದ ತಪ್ಪಿನಿಂದ, ಪಾಪದಿಂದ, ಕೆಟ್ಟ ಕರ್ಮದಿಂದ ಅವನಿಗೆ ಹಾನಿ ಆಗ್ತದೆ. ಹಾಗಾಗಿ ಅವನಿಗೆ ತನಗೆ ಹಾನಿಯಾಗುವುದನ್ನು ಅವನು ಗ್ರಹಿಸಿರುವುದಿಲ್ಲ, ಆದರೆ ತಪ್ಪು ಮಾಡಿಬಿಡುತ್ತಾನೆ, ತಿಳ್ಕೊಳ್ಳದೆ ಮಾಡಿರ್ತಾನೆ. ಇದರಿಂದ ಅವನು ತಾನು ಮಾಡಿದ್ದನ್ನೇ ಪ್ರಬಲ, ಸತ್ಯ, ಸರಿ ಅಂತ ಹೇಳಿಕೊಳ್ಳುವ ಮೂಲಕ ಇತರರ ಸದ್ವೃತ್ತವನ್ನು, ಚೆನ್ನಾಗಿರತಕ್ಕಂಥ ನೆಲೆಯನ್ನು ದ್ವೇಷ ಮಾಡ್ತಾನೆ. ಯಾಕೆ ತಾನು ಮಾಡಿದ್ದಿಲ್ಲ ಹಾಗೆ. ಅಜ್ಞಾನಿಗಳ ದಡ್ಡನ ಕಥೆ ಹೇಗೆ ಕೇಳಿದರೆ, ಗೊತ್ತಿಲ್ಲ ಎನ್ನುವಷ್ಟರ ಮಟ್ಟಿಗೆ ಅವನಿಗೆ ಗೊತ್ತಿರುವುದಿಲ್ಲ, ತಿಳ್ಕೊಳ್ಬೇಕೆನ್ನತಕ್ಕಂಥ ಇರಾದೆಯೂ ಅವನಿಗಿಲ್ಲ, ಅಷ್ಟು ಗೊತ್ತಿಲ್ಲ. ತಿಳುವಳಿಕೆ ಕೊಟ್ಟರು ಅರ್ಥ ಆಗುವುದಿಲ್ಲ. ನಮಗೆಲ್ಲ ಅದು ಎಲ್ಲ, ನಮಗೆಲ್ಲ ಅದು ಅಲ್ಲ ಅಂತಾನೆ, ಇಲ್ಲ ಅಂತಾನೆ, ಕೇಳುವುದೇ ಇಲ್ಲ. ಇಂಥ ಜನರು ಎಷ್ಟೋ ಇದ್ದಾರೆ. ತಾವಾಯಿತು, ತಮ್ಮ ವೃತ್ತಿ ಆಯಿತು, ಹೊಟ್ಟೆಪಾಡಿನ ವೃತ್ತಿ ಕೆಲಸ ಅಂದರೆ, ಅದರ ಆಚೆಗೆ ಯಾವುದೇ ರೀತಿಯಾದ ತಾತ್ವಿಕ ವಿಚಾರಗಳೆಡೆಗೆ, ಶುದ್ಧ ತತ್ವದ ಚಿಂತನೆಯೆಡೆಗೆ ಅಂಥವರ ಜನರ ಬಗ್ಗೆ ಅವರಿಗೆ ಯಾವುದೇ ರೀತಿಯಾದ ವರಿಯೇ ಇಲ್ಲ, ಯೋಚನೆ ಇಲ್ಲ. ಇದರಿಂದ ಅವರು ಜನರಿಂದ ಬೈಗಳು ತಿಂತಾರೆ, ಅವರನ್ನು ಜನ ಮೆಚ್ಚುವುದಿಲ್ಲ. ಸ್ವಾರ್ಥಿ, ದಡ್ಡ, ಅನ್ಯಾಯಗಾರ ಅನ್ನುವ ನೆಲೆಯಲ್ಲಿ ಅವನನ್ನು ಮೂದಲಿಸ್ತಾರೆ, ದೂರ ಮಾಡುತ್ತಾರೆ. ಅಜ್ಞಾನದಿಂದ ತಿಳಿಯದೆ ಮಾಡಿದ ತಪ್ಪಿನಿಂದಾಗಿ ನರಕ ಅಂತೂ ಖಾತ್ರಿ, ಹಾಳಾಗ್ತಾನೆ. ಅಜ್ಞಾನಾತ್ ನಿರಯಂ ಯಾತಿ ತಥಾ ಅಜ್ಞಾನೇನ ದುರ್ಗತಿಂ. ಮತ್ತೆ ಇನ್ನಷ್ಟು ಬಂದ ನಂತರ ಇನ್ನಷ್ಟು ದುಃಖವನ್ನೇ ಅನುಭವಿಸ್ತಾನವನು, ದುಃಖದ ಮೂಟೆಯಲ್ಲಿ ಬಿದ್ದುಕೊಳ್ಳುತ್ತಾನೆ, ದುರ್ಗತಿಯನ್ನು ಪಡಿತಾನೆ. ಅಜ್ಞಾನಾತ್ ಕ್ಲೇಶಮಾಪ್ನೋತಿ, ಕಷ್ಟ ಅನುಭವಿಸ್ತಾನೆ. ನರಕದಲ್ಲಿ ಮಾತ್ರ ಅಲ್ಲ, ಇಲ್ಲಿಯೂ ಸಹ ಅವನು ತೊಂದರೆಗೊಳಗಾಗ್ತಾನೆ. ಗೊತ್ತಾಗದೆ ಹೋದರೆ, ತಿಳ್ಕೊಳ್ಳದೆ ಹೋದರೆ, ಸಹಜವಾಗಿ ಹಾಗೆ ಲೋಕದ ನಡೆಯಲ್ಲಿ ನಾವು ಹೋಗ್ತಾ ಇದ್ದೇವೆ, ಸ್ವಲ್ಪ ಕತ್ತಲಾಗಿರ್ಬೋದು, ಅಪರಿಚಿತವಾದಂತಹ ದಾರಿ ಇರಬಹುದು, ಗೊತ್ತು ಇದೆ, ಗುರಿ ಇದೆ, ಆದರೆ ಸರಿ ಗೊತ್ತಿಲ್ಲ ನೆಲದ ವಿಷಯ. ಹೀಗಾಗಿ ಹೋದರಾಯ್ತು, ಲೊಕೇಶನ್ ಗೊತ್ತಿದೆ, ದಿಕ್ಕು ತಪ್ಪಲಿಲ್ಲ, ಅದನ್ನು ಹೋಗಿಬಿಡುತ್ತೇನೆ, ಹೋಗ್ತಾ ಇದ್ದಾನೆ. ಆದರೆ ಏನಾಗ್ತದೆ, ಚೆನ್ನಾಗಿ ಆ ದಾರಿಯ ಪ್ರಜ್ಞೆ ಇಲ್ಲ ಅವನಿಗೆ. ಲೊಕೇಶನ್ ಇದೆ ಅಂದ ತಕ್ಷಣ ಹೋಗುವುದೇ ಅಲ್ಲ, ಅಲ್ಲಿ ಏನು ಹೊಂಡಗಳು, ಕಾಡು ಪ್ರಾಣಿಗಳು, ವಿಷಜಂತುಗಳು, ದರೋಡೆಕೋರರು ಎಲ್ಲ ಇರಬಹುದು. ಏನಾಗ್ತದೆ ಈಗ, ಅಜ್ಞಾನ, ಅವನಿಗೆ ಗೊತ್ತಾಯಿತು, ಹೋಗ್ಲಿಕ್ಕುಂಟು ಗೊತ್ತಾಯಿತು, ತಿಳ್ಕೊಂಡಿಲ್ಲ. ದುರ್ಗಮವೋ ದಾರಿ, ಘಾಟಿ ಬಿದ್ದಿದೆಯೋ, ಯಾರ ದುರುಳರು ಇರ್ತಾರೆಯೋ, ಏನಾದರೂ ತೊಂದರೆಗಳು ಆಗಬಹುದೋ, ಆಕ್ರಮಣಗಳು ಇರಬಹುದು. ಜೋಗು ಆಗಿದ್ರೆ ಇನ್ನಷ್ಟು ತೊಂದರೆ. ಸರಿ ಇದೆ ಅಂತ ಹೇಳಿಕೊಂಡು ಹೋಗುವಾಗಲೇ ಬಹಳ ಕಾಲದಲ್ಲಿ ಮಳೆ ಬಂದು ನೀರು ನಿಂತು ಆ ಜಾಗ ಒಂದೊಮ್ಮೆ ಕೆಸರಿನ ಗುಂಡಿಯಂತೆ ಆಗಿದ್ರೆ ಇವ ಕಾಲಿಟ್ಟದ್ದು ಒಳಗೆ ಹೋಗಿರ್ತ. ಅದರಿಂದ ತಿಳುವಳಿಕೆ ಎನ್ನುವುದು ಮುಖ್ಯ, ಎಲ್ಲ ಕಡೆಯಲ್ಲಿ ಬೇಕಿಲ್ಲ ಅಂದರೆ ಸಂಕಟ ಪಡುತ್ತಾನೆ ಅನ್ನುವುದನ್ನು ಹೇಳುತ್ತಾ ತಥಾ ಆಪತ್ಸು ನಿಮಜ್ಜತಿ. ಆಪತ್ತು ಕಾಲದಲ್ಲಿ ಆಪತ್ತುಗಳು ಬಂದಾಗ, ತೊಂದರೆಗಳು ಬಂದಾಗ ತಿಳಿಗೇಡಿಯಾದವ ಖಂಡಿತವಾಗಿಯೂ ಮುಳುಗಿಬಿಡುತ್ತಾನೆ, ಹಾಳಾಗಿ ಹೋಗ್ತಾನೆ.
ಧರ್ಮರಾಜ ಮತ್ತೆ ಅಜ್ಞಾನದಿಂದ ಆಗುವ ಹಾನಿಯ ಬಗ್ಗೆ ಭೀಷ್ಮರು ಹೇಳಿದ್ದು ಕೇಳಿದ ಬಳಿಕ ಈ ಅಜ್ಞಾನದ ಪ್ರಸಾರ ಹೇಗೆ ಉಂಟು, ಅಲ್ಲಿಂದ ಹುಟ್ಟಿ ಬಂದವುಗಳ ಕತೆ, ಬೆಳೆದು ನಿಂತವರ ಲೆಕ್ಕಾಚಾರದ ವ್ಯವಸ್ಥೆ, ಆ ಧರ್ಮಗಳ ಬಗ್ಗೆ. ಅಜ್ಞಾನ ಪ್ರಸವಂ ಹೀದಂ ಯದ್ ದುಃಖಂ ಉಪಲಭ್ಯತೆ. ಗೊತ್ತಿಲ್ಲದವನಿಗೆ ಒಂದಿಷ್ಟು ಮುದ್ದೆ ದುಃಖವೇ ಆಗ್ತದೆ, ಅದರಿಂದ ತೊಂದರೆ ಆಗ್ತದೆ, ಕ್ಲೇಶವೇ ಆಗ್ತದೆ ಅಂದುಬಿಟ್ರಿ. ಆಗಿದ್ದಾಗ ಅಜ್ಞಾನಸ್ಯ ಪ್ರವೃತ್ತಿಂಚ ಸ್ಥಾನ ವೃದ್ಧಿ ಕ್ಷಯ ಉದಯಾನ್ ಮೂಲಂ ಯೋಗಂ ಗತಿಂ ಕಾಲಂ ಕಾರಣಂ ಹೇತುಮೇವ ಚ ಶ್ರೋತಮಿಚ್ಛಾಮಿ ತತ್ವೇನ. ನನಗೆ ಅಜ್ಞಾನದ ಜಾಡು ಬೇಕು, ಅದರಿಂದ ಬಂದಿರತಕ್ಕಂಥ ಈ ದುಃಖಕ್ಕೆ ಕಾರಣವಾಗಿರುವಂತೆ ಅಜ್ಞಾನದ ಇರುವಿಕೆ, ಅದರ ಸ್ಥಿತಿಗತಿ, ಅದರ ಬೆಳೆಯುವುದು, ಅದನ್ನು ಬಿಡಬೇಕಾದ್ರೆ ಅದನ್ನು ಏನು ಮಾಡಲಿಕ್ಕೆ ಉಂಟು, ಅದರ ನಾಶ ಹೇಗೆ, ಅದು ಬಹಳ ಬರೋದಾದ್ರೂ, ಮೇಲೆ ಕೇಳುವುದಾದ್ರೂ, ಬೆಳೆದು ನಿಲ್ಲುವುದಾದ್ರೂ, ಅದರ ಮೂಲ, ಅದು ಮನುಷ್ಯನಿಗೆ ಆಗುವ ಸಂಬಂಧ, ಅದರ ಸಮಯ ಯಾವಾಗ ಬರ್ತದೆ, ಕಾರಣ ಏನು, ಯುಕ್ತಿ ಏನು, ಯಾವ ಯುಕ್ತಿಯಿಂದಾಗಿ ನಾವು ಅದನ್ನು ಗಮನಿಸಲಿಕ್ಕೆ ಬರ್ತದೆ. ಹೀಗೆ ಒಟ್ಟಾರೆ ಅಜ್ಞಾನಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಅನೇಕ ಆಯಾಮಗಳನ್ನು ಧರ್ಮರಾಜ ಕೇಳಿದೆ. ಹೇಳಬೇಕು ಅಂತ ತನಗೆ ಹೇಳಬೇಕು, ಸರಿಯಾಗಿ ಹೇಳಬೇಕು ಅಂತ ಹೇಳ್ತಾನೆ. ಭೀಷ್ಮರ ಹೇಳ್ತಾರೆ, ರಾಗ ದ್ವೇಷ ತಥಾ ಮೋಹ ಹರ್ಷ ಶೋಕ ಅಭಿಮಾನಿತ ಕಾಮ ಕ್ರೋಧಶ್ಚ ದರ್ಪಶ್ಚ ತಂದ್ರಿ ಚ ಆಲಸ್ಯಮೇವ ಚ ಇಚ್ಛಾ ದ್ವೇಷ ತಥಾ ತಾಪ ಪರವೃದ್ಧಿ ಉಪತಾಪಿತ ಅಜ್ಞಾನಮೇ ತತ್ ನಿರ್ದಿಷ್ಟಂ ಪಾಪಾನಾಂಚ ವ್ಯಾಕ್ರಿಯ. ಪಾಪಿಗಳ ಎಲ್ಲ ಕೆಲಸಗಳು ಅಜ್ಞಾನದ್ದೇ. ಅಜ್ಞಾನದಿಂದಲೇ ಇವೆಲ್ಲ ಬರುವಂಥದ್ದು. ತಪ್ಪಿನಿಂದಾಗಿ ತಿಳುವಳಿಕೆ ಇಲ್ಲದೆ ಹೋದರೆ ಅವನಿಗೆ ಬೇಕಾದ ಬೇಕುಗಳು ಶುರುವಾಗ್ತಾರೆ. ರಾಗ, ಕೆಲವೊಮ್ಮೆ ದ್ವೇಷ, ಯಾರ ಮೇಲೋ ಕೋಪ, ವೈರ, ಸಂಕಟ ಪಡ್ತಾನೆ. ಹಾಗೆ ಏನು ಮಾಡುವುದು ಗೊತ್ತಿಲ್ಲ, ಅದನ್ನು ಮೋಹ ಅಂತ ಹೇಳ್ತಾರೆ. ತಿಳುವಳಿಕೆ ಇಲ್ಲದೆ ಇರುವುದನ್ನೇ ಕೆಲವೊಮ್ಮೆ ಅವನ ಆನಂದ ಅಂತ ತಿಳ್ಕೊಂಡದ್ದು ಉಂಟು. ಇನ್ನಷ್ಟು ದುರಂತ ಅದು. ತಪ್ಪಾಗಿ ಸಂಭ್ರಮಿಸಿಕೊಳ್ಳುತ್ತಾನೆ, ಕೆಲವೊಮ್ಮೆ ಇಲ್ಲ ಹತ್ತುಕೊಳ್ಳುತ್ತಾನೆ, ಕೆಲವೊಮ್ಮೆ ಅಹಂಕಾರ ಪಡುತ್ತಾನೆ. ಅಜ್ಞಾನದಿವೆಲ್ಲ ಪ್ರಕ್ರಿಯೆಗಳು, ಬಯಕೆಗಳು, ಕೋಪಗಳು, ಸಂಬಂಧಗಳು, ಅನುರಾಗ, ದರ್ಪ, ಕ್ರೌರ್ಯ, ಡಂಬಾಚಾರ, ಮತ್ತು ಕೆಲವೊಮ್ಮೆ ನಾಳೆ ಮಾಡುವ ಅಂತ ಗೊತ್ತಿಲ್ಲಲ್ಲ ಸರಿಯಾಗಿ. ಆದ್ದರಿಂದ ಗೊತ್ತಿಲ್ಲದವ ಮುಂದೆ ದೂಡುವುದು ಹೆಚ್ಚು. ಈ ಶಾಲೆಯಲ್ಲಿ ಮಕ್ಕಳು ಪರೀಕ್ಷೆ ಅಂದಾಗ ಗೊತ್ತಿಲ್ಲದೆ ಇರತಕ್ಕಂಥ ದಡ್ಡ ಮಕ್ಕಳು ಹೇಳ್ತಾರೆ, ಸ್ವಲ್ಪ ತಡ ಮಾಡುವ, ಇನ್ನು 4 ದಿನ ನಂತರ ಮಾಡುವ ಅಂತ ಎಳೆಯುವುದು. ಅದರಂತೆ ಆಲಸ್ಯವೂ ಸಹ ಅಜ್ಞಾನದ ಒಂದು ಮುಖ. ಇದರಂತೆ ತಪ್ಪು ಕಲ್ಪನೆಗಳು, ಯಾರ್ಯಾರ ವೈರಗಳು, ಒಳಗಿಂದ ನೋವು, ಇನ್ನೊಬ್ಬರ ಮೇಲಿರತಕ್ಕಂಥ ವಿಶೇಷವಾದಂಥ ಬೆಳವಣಿಗೆಯನ್ನು ಕಂಡು ಅಳುವ ಪರಿಸ್ಥಿತಿ, ಅದರ ಮೇಲೆ ಹೊಟ್ಟೆ ಕಿಚ್ಚು, ಒಂದು ದೃಷ್ಟಿಯಿಂದ ಅಜ್ಞಾನಿಗಳ ಅನೇಕ ಆಯಾಮಗಳು. ಇವೆಲ್ಲ ಅಜ್ಞಾನವೇ, ಅಜ್ಞಾನದ ಕಾರ್ಯಗಳು ಅಂತ ತಿಳ್ಕೊಳ್ಳಿಕ್ಕೆ ನೀನು ಮತ್ತೇನು ಮಾಡೋದು. ಎಂತಾದರೂ ಒಟ್ಟಾರೆ ತಪ್ಪು ಕೆಲಸಗಳೆಲ್ಲ ಆಗುವಂಥದ್ದು, ಪಾಪಕ್ಕೆ ಸಂಬಂಧಪಟ್ಟವುಗಳು, ಅಧೋಗತಿಗೆ ಕಾರಣವಾದವುಗಳು ಎಲ್ಲವೂ ಸಹ ಒಂದು ದೃಷ್ಟಿಯಿಂದ ಅಜ್ಞಾನದ ಸಂಭವಗಳು, ಅಜ್ಞಾನದಿಂದ ಉಂಟಾದದ್ದು, ಅಜ್ಞಾನದಿಂದಾಗಲೇ ನಡೆದದ್ದು ಅಂತ ಹೇಳ್ತಾರೆ. ಉಭೌ ಏತೌ ಸಮಫಲೌ ಸಮ ದೋಷವು ಚ ಭಾರತ. ಈ ಲೋಭ ಆಗಲಿ ಅಜ್ಞಾನ ಆಗಲಿ ಎರಡು ಒಟ್ಟೊಟ್ಟಿಗೆ ಒಂದೇ ನಮೂನೆ. ಈಗ ತಾನೇ ಲೋಭದ ಬಗ್ಗೆ ಮಾತಾಡಿ ಮುಗಿಸಿದ್ದು ಭೀಷ್ಮರು. ಹಾಗಾಗಿ ಅದರೊಟ್ಟಿಗೆ ಸಮೀಕರಣ ಮಾಡ್ತಾರೆ. ಎರಡು ಒಂದೇ ದೋಷ ಅಂತ, ಲೋಭವು ಮತ್ತೆ ಅಜ್ಞಾನವು, ಮೋಹವು. ಒಂದು ದೃಷ್ಟಿಯಿಂದ ಎರಡರಲ್ಲಿ ಒಂದೇ ದೋಷ, ಒಂದೇ ರೀತಿಯಾದ ರಿಸಲ್ಟ್ ಎರಡರಲ್ಲಿ ಇರುವುದು. ಒಂದಕ್ಕೊಂದು ಸಂಬಂಧಪಟ್ಟಿದೆ. ಮತ್ತೆ ನೋಡ್ಲಿಕ್ಕೆ ಹೋದ್ರೆ ಅಜ್ಞಾನಂಚ ಅತಿಲೋಭಶ್ಚ, ಅತಿಯಾದ ಲೋಭವು ಅಜ್ಞಾನವು ಎರಡು ಸಹ ಅದು ಒಟ್ಟೊಟ್ಟಿಗೆ ಇರುವವುಗಳಿದ್ದಾಗೆ. ಲೋಭ ಪ್ರಭವವು ಅಜ್ಞಾನ, ಲೋಭವನ್ನು ಉಂಟು ಮಾಡುವುದು ಅಜ್ಞಾನ, ಅಜ್ಞಾನದಿಂದ ಲೋಭ ಉಂಟಾಗ್ತದೆ.
ಎರಡಕ್ಕೂ ಒಂದೊಂದೇ ಸಂಬಂಧ ಅವುಗಳಿಗೆ. ಲೋಭದಿಂದ ಅಜ್ಞಾನ, ಅಜ್ಞಾನದಿಂದ ಲೋಭವೇ. ಮನುಷ್ಯ ಸರಿಯಾಗಿ ತಿಳ್ಕೊಳ್ಳದೇ ಇದ್ದಾಗ ದಾನಶೀಲನಾಗುವುದಿಲ್ಲ, ತ್ಯಾಗ ಭೂಮಿಗೆ ಬರುವುದಿಲ್ಲ. ಹೀಗಾಗಿ ಲೋಭಿಯಾಗಿ ಪರಿವರ್ತನೆಗೊಳ್ಳುತ್ತಾನೆ. ಅದರಿಂದ ಲೋಭತನಕ್ಕೆ ಕಾರಣ ಅಜ್ಞಾನ, ಅಜ್ಞಾನ ನಿಲ್ಲಿಕ್ಕೆ ಕಾರಣ ಅದು ಲೋಭವೇ. ಲೋಭದಿಂದ ಏನು ತಿಳ್ಕೊಳ್ಳೋದಿಲ್ಲ. ಲೋಭಿಗೆ ಹೋಗಿ ದಾನ ಮಾಡ್ಲಿಕ್ಕೆ ಉಂಟು ಹೇಳಿದ್ರೆ ಅವನು ಕೇಳೋದೇ ಇಲ್ಲ. ವಿಷಯವೇ ಗೊತ್ತಿಲ್ಲ ಅಂತಾನೆ. ಹೌದಾ? ಈಗೆಲ್ಲ ಕುಂಭಮೇಳದ ಹೊತ್ತಿನಲ್ಲಿ ಶಿವರಾತ್ರಿಯ ಸಂದರ್ಭದಲ್ಲೆಲ್ಲ ಕೊಡ್ಲಿಕ್ಕಿತ್ತ ಅಂತಾನೆ. ಕೊಡಬೇಕಿತ್ತ ನಾನು ಅಂತ ಅವ ದಿನ ದೂಕಿ ಬಿಡ್ತಾನೆ. ಕಾಯ್ತಾನೆ, ಹೋಯ್ತ್ಲಿ ಅಂತ ಸುಮ್ಮನೆ ಕುಳಿತುಕೊಳ್ಳುತ್ತಾನೆ. ಹಾಗಾಗಿ ಅತ್ಯಂತ ದುರಂತವಾದದ್ದು ಲೋಭದಿಂದ ಬಂದ ಈ ಅಜ್ಞಾನ ಅಥವಾ ಅಜ್ಞಾನದಿಂದ ಬಂದಿರತಕ್ಕ ಲೋಭ. ಇವ ಎರಡು ಪೂರಕವಾಗಿ ಬಂದವುಗಳು. ಬೆಳೆಯುವುದು ಅಜ್ಞಾನದಿಂದಲೇ ಲೋಭದ ಪ್ರವೃತ್ತಿಗಳು. ವೃದ್ಧಂ ಭೂಯಃ ಪ್ರವರ್ತದೆ. ಬೆಳೆದಾಗಿ ಮತ್ತಷ್ಟು ಬೆಳೀತದೆ. ಲೋಭ ಇದ್ದವನಿಗೆ ಅವನಿಗೆ ಇನ್ನಷ್ಟು ಲೋಭಗಳು, ಇನ್ನಷ್ಟು ದ್ರವ್ಯಗಳ ಮೇಲಿನ ಹುಚ್ಚುಗಳು ಬರ್ತದೆ. ಹಾಗೆ ಅಜ್ಞಾನಿಗೆ ಮತ್ತಷ್ಟು ಅಜ್ಞಾನವನ್ನೇ ಇಷ್ಟಪಡುವಂತೆ ತಿಳ್ಕೊಳ್ಳುವುದೇ ಇಲ್ಲ. ತಿಳ್ಕೊಳ್ಳಿಕ್ಕೆ ಹೋದ್ರೆ ಏನಾದರೂ ಸರಿ ಮಾಡಲಿಕ್ಕೆ ಒಂದು ಖಾಲಿ ಆದರೆ ಹೇಳಿ ಅವನು ಯಾವ ಕಾಲದಲ್ಲಿಯೂ ತಿಳ್ಕೊಳ್ಳಿಕ್ಕೆ ಬರುವುದಿಲ್ಲ. ಅಜ್ಞಾನವನ್ನೇ ಮೆಚ್ಚಿಕೊಳ್ಳುತ್ತಾನೆ. ಅದವನ ದುರಂತ ಅಂತ. ಸ್ಥಾನಂ ಕ್ಷಯೇ ಕ್ಷೈಣಂ ಚ ಅಪೈತಿ ವಿವಿಧಾಂಗತಿ. ಇದರ ಅಜ್ಞಾನದ ಕಥೆ ಹೇಗೆ ಉಂಟು ಕೇಳಿದರೆ, ಈ ಲೋಭದ ವಿಶೇಷವಾದ ಕಥೆ ಹೇಗೆ ಅಂದರೆ, ಅದು ಇದ್ದರೆ ಗಟ್ಟಿಯಾಗಿ ಕೂತ್ಕೊಳ್ತದೆ, ಹೋದರೆ ಖಂಡಿತವಾಗಿ ಹೋಗಿಬಿಡ್ತದೆ. ಎಲ್ಲಕ್ಕೂ ಕಾರಣ ಹಾಗೆ. ಇದುವೇ ಕಾರಣ. ಅವನು ಕೇಳಿದಲ್ಲ ಕಾರಣ ಏನು ಅಂತ. ಕಾರಣದ ಕಥೆ ಹೀಗೆ. ಬಹಳ ಬಗೆಯಿಂದ, ಬಹಳ ರೀತಿಯಿಂದ ಈ ಅಜ್ಞಾನ ಮತ್ತು ಅತಿಲೋಭವು ನಡೆದುಕೊಳ್ತದೆ. ಅದು ಬೆಳೆದಲ್ಲಿ ಬೆಳೀತದೆ, ಕರಗದಲ್ಲಿ ಕರಗಬಹುದು. ವ್ಯಕ್ತಿಯ ಮೇಲಿನ ವಿಶೇಷವಾದ ಸಾಧನೆಯನ್ನು ಅವಲಂಬಿಸಿಕೊಂಡು ಅದು ತನ್ನನ್ನು ವೃದ್ಧಿ ಮಾಡಿಕೊಳ್ತದೆ, ಕ್ಷಯ ಮಾಡಿಕೊಳ್ತದೆ. ಆದರೆ ಮನುಷ್ಯನಲ್ಲಿ ಕಮ್ಮಿ ಆಗುವುದು ಬಹಳ ಕಡಿಮೆ. ಮೂಲಂ ಲೋಭಸ್ಯ ಮೋಹೋವೈ. ಲೋಭಕ್ಕೂ ಕಾರಣ ಅಜ್ಞಾನವೇ ಆಯ್ತಲ್ಲ. ಕಾಲಾತ್ಮಕತೆರೇ ವಚ. ಇನ್ನೂ ಒಂದು ಹೇಳುತ್ತಾರೆ ಭೀಷ್ಮರು, ಯಾವುದೇ ಗುಣಧರ್ಮಗಳಿಗೆ ಮನುಷ್ಯರಲ್ಲಿ ಅತಿಶಯಿತವಾದ ಒಂದು ಮಧ್ಯದಲ್ಲಿ ಕಾಣಬೇಕಾದ್ರೆ ಮಧ್ಯಂತರದಲ್ಲಿ ಅದೊಂದು ಕಾಲದ ಘಟ್ಟ ಅಂತ ಅರ್ಥ ಅಂತ. ಯಾವುದೋ ಒಂದು ಕಾಲಕ್ಕೆ ಅನುಗುಣವಾಗಿ ಲೋಕದ ಮಾಸ್ ಏನೊಂದು ಪ್ರಭಾವಗಳಿರ್ತದೆ, ಅದಕ್ಕೆ ಅನುಗುಣವಾಗಿ ಕೆಲವೊಮ್ಮೆ ಇವನು ಸೋಲುವುದುಂಟು. ಇವನಲ್ಲಿಯೂ ಕಾಲದ ಘಟ್ಟದಲ್ಲಿ ಆ ರೀತಿಯಾದಂತಹ ಸೋಲು ಕಾಣುತ್ತದೆ. ಮತ್ತೆ ಮುಖ್ಯವಾಗಿ ಕಾಲಾತ್ಮ ಯಾರು? ಭಗವಂತ. ಭಗವಂತ ಇದಕ್ಕೆ ಕಾರಣ ಎನ್ನುವಂಥದ್ದು ಮುಖ್ಯ ಉಂಟೇ ಉಂಟು. ಲೋಕದ ಸಮಯವನ್ನು ನೋಡಿ ಇವನು ಬೇಕುಗಳ ಕಂತೆ ಆಗ್ತಾನೆ, ದಾಸ್ತಾನುಗಾರ ಆಗ್ತಾನೆ ಎಲ್ಲ ಮುಖ್ಯ ಅಲ್ಲ. ವಿಷಯವಾಗಿ ಇವನಲ್ಲಿಯೂ ಸಹ ಒಂದು ರೀತಿಯಾದಂತಹ ಕೆಟ್ಟ ಯೋಗ್ಯತೆ ಇದೆ. ಅದಕ್ಕೆ ಅನುಗುಣವಾಗಿ ಭಗವಂತ ಅವನನ್ನು ಮಾಡಿಕೊಳ್ಳಲಿಕ್ಕೆ ಉಂಟು. ಅದನ್ನ ಪ್ರತಿಯೊಬ್ಬನ ಲೋಭನಲ್ಲಿಯೂ ಇರತಕ್ಕಂಥ ಅಜ್ಞಾನಕ್ಕೂ ಕಾರಣ ಅದು ದೇವರದ್ದೇ ಅದೊಂದು ಸಮಯವೇ. ಅಂತಹ ಸಮಯದಲ್ಲಿ ಹೀಗಿರ್ತಾರೆ. ಎಲ್ಲರೂ ತ್ಯಾಗಿಗಳು, ಎಲ್ಲರೂ ಎಲ್ಲವನ್ನು ವಿಶ್ವವೇದಸ್ಸು ಅಂದರೆ ಎಲ್ಲವನ್ನು ಕೊಟ್ಟು ಕಳ್ಕೊಂಡು ಹೋದವರು ಬಹಳ ಕಡಿಮೆ ಎಲ್ಲ ಕಾಲದಲ್ಲಿ. ಅದರಿಂದ ಕಾಲ ಬಹಳಷ್ಟು ಕೆಲಸ ಮಾಡ್ತದೆ ಅಜ್ಞಾನಿಗಳಿಗೆ. ಅಜ್ಞಾನ ಬೆಳೀಲಿಕ್ಕೆ, ಅದನ್ನು ಉಳಿಸಿಕೊಳ್ಳಿಕ್ಕೆ, ಅವರಲ್ಲಿ ಇದ್ದುಕೊಳ್ಳಿಕ್ಕೆ. ಮತ್ತೆ ಚಿನ್ನೆ ಭಿನ್ನೇ ತಥಾ ಲೋಭೆ ಕಾರಣ ಕಾಲಯವಚ. ಲೋಭ ಹೋಗ್ಲಿಕ್ಕೂ ಕಾರಣ ಕಾಲನೇ, ಬೆಳಿಲಿಕ್ಕೂ ಕಾರಣ, ಬೇರೆ ಆಗ್ಲಿಕ್ಕೂ ಕಾರಣ. ಸ್ವಲ್ಪ ಸ್ವಲ್ಪವೇ ಈಗ ಆಯಿತು, ಮತ್ತೆ ಬೇಕು, ಮತ್ತೆ ಬೇಕು, ಮತ್ತೆ ಬೇಡ, ಹೀಗೆಲ್ಲ ದ್ವಂದ್ವಗಳಿಗೂ ಕಾರಣ ಕಾಲ. ಒಂದು ಸಮಯ ಎಲ್ಲರೂ ಬೇಕು ಅಂದಾಗ ಇವನಿಗೂ ಬೇಕು ಕಾಣುತ್ತೆ, ಎಲ್ಲರೂ ಬೇಡ ಅಂದಾಗ ಇವನಿಗೆ ಬೇಡ ಆಗ್ತದೆ. ಈ ರೀತಿಯಾಗಿ ಲೋಭಿಗಳ ಒಂದು ಪರಿಚಯ ಒಂದು ವಿಚಿತ್ರ. ಅವನು ಕೇಳಿದಾಗೆ ಕಾರಣ, ಕಾಲ, ಪ್ರವೃತ್ತಿ, ಇರುವಿಕೆ, ಬೆಳೆಯುವುದು, ಸ್ಥಾನ ಎಲ್ಲ ಹೇಳಿದಾಗೆ ಇದಕ್ಕೆಲ್ಲ ಮುಖ್ಯವಾದಂತಹ ಕಥೆಯನ್ನು ಲೋಭದ ಜೊತೆಯಲ್ಲಿ ಕಾಲದ ಮಹತ್ತಿಕೆಯನ್ನು ಅಜ್ಞಾನಕ್ಕೆ ಹೇಳಿಬಿಟ್ಟ ಭೀಷ್ಮ. ಸರ್ವೇ ದೋಷಾಃ ತಥಾ ಲೋಭಾತ್. ಆದ್ರಿಂದ ತಸ್ಮಾತ್ ಲೋಭಂ ವಿವರ್ಜಯೇತ್. ಎಲ್ಲ ದೋಷಗಳು ಬರುವಂಥದ್ದು ಲೋಭದಿಂದಲೇ. ಒಂದರಿಂದ ಶುರುವಾದ್ರೆ, ಲೋಭ ಒಂದು ಶುರುವಾಗಿ ಬಿಟ್ರೆ ಮತ್ತೆಲ್ಲ ಮತ್ಸರಾದಿಗಳು, ಮದಾದಿಗಳು ಎಲ್ಲವನಲ್ಲಿ ಮನೆ ಮಾಡಿಕೊಳ್ಳುತ್ತಾನೆ. ಶಾಸ್ತ್ರವನ್ನು ಬದಿಗಿಡುತ್ತಾನೆ, ಶಿಷ್ಟರು ಹತ್ತಿರ ಬರುವುದಿಲ್ಲ. ಹೀಗಾಗಿ ಮೊದಲು ಬಿಡಬೇಕಾದ್ದು ಧರ್ಮರಾಜರು ಹೇಳ್ತಾರೆ, ಲೋಭವನ್ನು ಖಂಡಿತವಾಗಿ ದೂರಕ್ಕಿಟ್ಟು ಬಿಡು, ಬೇಡೇ ಬೇಡದು. ಅದರಿಂದ ಅತ್ಯಂತ ದೋಷಗಳು, ಹಾನಿಗಳು, ಪಾಪಗಳು, ನಿರೆಯ ನರಕಾದಿಗಳು ಬರ್ತವೆ ಎಂದು. ಲೋಭಕ್ಷಯಾತ್ ದಿವಂ ಪ್ರಾಪ್ತಾಃ
ಎಷ್ಟು ಜನ ರಾಜರು ಬರಲಿಲ್ಲ ಇಲ್ಲಿ, ಜನಕಾದಿಗಳು ಎಲ್ಲ ತೆರಳಿದ್ದಾರೆ, ಸದ್ಗತಿಯನ್ನು ಪಡೆದಿದ್ದಾರೆ. ಹೇಗೆ? ಲೋಭವನ್ನು ಬಿಟ್ಟದ್ರಿಂದಲೇ, ಕೊಪ್ಪರಿಗೆಯನ್ನು ಒಟ್ಟು ಮಾಡಿಕೊಂಡದ್ರಿಂದಲ್ಲ, ಕೊಪ್ಪರಿಗೆ ಖಾಲಿ ಮಾಡಿದ್ದರಿಂದ. ಪ್ರಜೆಗಳಿಗೋಸ್ಕರ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ಮೂಲಕ ತಾನು ನಿಯಂತ್ರಕನಾಗಿ ನಿಂತದಷ್ಟೇ ಹೊರತು ಮತ್ತೇನಲ್ಲ. ಅಂಥವರೆಲ್ಲ ಮೋಕ್ಷವನ್ನು ಪಡೆದಿದ್ದಾರೆ, ಉತ್ತಮ ಲೋಕವನ್ನು ಪಡೆದಿದ್ದಾರೆ, ಇಲ್ಲಿಂದ ತೆರಳಿದ್ದಾರೆ, ಹೆಸರುವಾಸಿಗಳಾಗಿದ್ದಾರೆ. ಯಾಕೆ ಕೇಳಿದರೆ ಅವ್ರು ಬಿಟ್ಟಿರತಕ್ಕಂತಹ ಲೋಭದ ಕಥೆ, ಅದರಿಂದ ಅವರು ಒಳ್ಳೆಯವರಾದದ್ದು. ಎಷ್ಟೋ ರಾಜ ಅದನ್ನ ತೆಕ್ವಾ ಲೋಭಂ ಸುಖೀ ಲೋಕೆ ಪ್ರೇತ್ಯ ಚ ಇಹ ಚ ಮೋದತೆ. ಲೋಭದ ಕಥೆಯನ್ನು ಬಿಟ್ಟವ ಒಳ್ಳೆ ರೀತಿಯಿಂದ ಈ ಲೋಕದಲ್ಲಿ ಸುಖವನ್ನು ಅನುಭವಿಸ್ತಾನೆ, ಪರಲೋಕದಲ್ಲಿಯೂ ಸಹ ಅತ್ಯಂತ ಎತ್ತರದ ಸ್ಥಾನಮಾನವನ್ನು ಅಲಂಕರಿಸ್ತಾನೆ. ಹಾಗಾಗಿ ಲೋಭ ಬಿಟ್ಟದ್ರೆ ಬಹಳ ಚಂದ ಅಂತ ಧರ್ಮರಾಜನಿಗೆ ಭೀಷ್ಮರು ಹೇಳಿದರೆ, ಧರ್ಮರಾಜ ಕೇಳ್ತಾನೆ, ಅದಾಯಿತು, ಓದಿಕೊಂಡವರ ಸುಖದ ಬಗ್ಗೆ ಅವರು ಯಾವ ಲೋಕವನ್ನು ಪಡಿತಾರೆ ಎನ್ನುವುದು ನನಗೆ ಬೇಕು ಅಂತ ಕೇಳ್ತಾನೆ. ಓದುವುದೇ ಒಂದು ಸ್ವಭಾವ, ಸುಮ್ಮನೆ ಪುಸ್ತಕ ಸಿಕ್ಕಿತು ಅಂತ ಎತ್ತಿಕೊಂಡದ್ದಲ್ಲ, ಹುಡುಕಿಕೊಂಡು ಹೋಗಿ ಕಲಿತುಕೊಂಡವರು ಅಂಥವರು ಬೇಕು ನಮಗೆ, ಹೇಗಿದ್ದಾರೆ ಅಂತ ಕೇಳುವ ಕತೆ. ಮುಖ್ಯವಾಗಿ ಸ್ವಾಧ್ಯಾಯಕೃತ ಯತ್ನಸ್ಯ ಬ್ರಾಹ್ಮಣಸ್ಯ ಪಿತಾಮಹ ಧರ್ಮಕಾಮಸ್ಯ ಧರ್ಮಾತ್ಮನ್ ಕಿನ್ನು ಶ್ರೇಯ ಇಹೋಚ್ಯತೆ. ಒಬ್ಬ ಧರ್ಮನಿಷ್ಠ, ಅಷ್ಟೇ ಅಲ್ಲದೆ ಅವನು ಒಳ್ಳೆ ರೀತಿಯಾಗಿ ಭಗವಂತನ ಎಚ್ಚರಕ್ಕೆ ಪ್ರಯತ್ನ ಪಡುವವ, ನಿರಂತರ ಅಧ್ಯಯನ ಓದಿಕೊಳ್ಳುತ್ತಾನೆ. ಇಂಥವನಿಗೆ ಆತ್ಯಂತಿಕವಾದ ಶ್ರೇಯಸ್ಸು, ಒಳಿತು, ಒಳ್ಳೆಯ ರೀತಿಯಾದಂತಹ ಗತಿ ಆಗಬೇಕು ನಮಗೆ. ಅದು ಹೇಗೆ ಆಗ್ತದೆ ಹೇಳಿ? ನೋಡಿ, ಎಷ್ಟು ಅಂಶ ಕೊಟ್ಟಿದ್ದಾನೆ ನೋಡಿ. ಒಳ್ಳೆ ಓದಿಕೊಂಡಿದ್ದಾನೆ ಬ್ರಾಹ್ಮಣ ಶಬ್ದದಿಂದ, ಜೊತೆಯಲ್ಲಿ ಓದ್ತಾ ಇದ್ದಾರೆ, ಸ್ವಾಧ್ಯಾಯ ಕೃತ ಯತ್ನಸ್ಯ, ಪ್ರಯತ್ನಪಟ್ಟು ತನಗೆ ಸಂಬಂಧಪಟ್ಟಂತೆ ಒಳ್ಳೆಯ ಗ್ರಂಥಗಳ ಅಧ್ಯಯನ ಮಾಡ್ತಾ ಇದ್ದಾನೆ, ಮೂಲ ರಾಮಾಯಣಾದಿಗಳನ್ನು ಕಂಡಿದ್ದಾನೆ, ನೋಡಿದ್ದಾನೆ, ಅನುಸಂಧಾನಕ್ಕೆ ತರ್ತಾನೆ. ಇಂಥವನು ಒಂದು ದೃಷ್ಟಿಯಿಂದ ಎಲ್ಲವನ್ನು ಅರಿತುಕೊಂಡವನು, ಶಾಸ್ತ್ರವನ್ನು ಇಟ್ಟುಕೊಂಡು ಧರ್ಮವನ್ನು ನಡೆಸಿಕೊಡುವವ, ಅದನ್ನು ಅಳವಡಿಸಿಕೊಳ್ಳುವವ, ಇಂಥವನಿಗೆ ಹೇಗೆ ಶ್ರೇಯಸ್ಸಾಗ್ತದೆ ಅಂತ ಹೇಳಬೇಕು ಇಲ್ಲಿ ಸಹ ಮತ್ತಲ್ಲಿ ಸಹ. ಯಾಕೆ ಅಂದರೆ ಒಂದು ಮಾರೆಯರೆ ಧರ್ಮಶಾಸ್ತ್ರದ ಕವಲುಗಳು ನೋಡಿದ್ರೆ ಬಹುಶಃ ಕಷ್ಟ. ಎಷ್ಟು ಜನ ಹೇಳುವವರಿಲ್ಲ, ಎಷ್ಟು ಜನ ಇಲ್ಲ. ಬಹುದಾ ದರ್ಶನೇ ಲೋಕೆ ಶ್ರೇಯ ಯತ್ ಇಹ ಮನ್ಯಸ್. ತುಂಬ ರೀತಿಯ ಮಾತುಗಳಿವೆ. ತುಂಬ ಋಷಿಗಳು ನೋಡಿದ್ದಾರೆ, ಎಲ್ಲರೂ ಅತ್ಯಂತ ಆತ್ಮೀಯರಾಗಿದ್ದಾರೆ. ಅವರವರ ಕಾಲದಲ್ಲಿ ಅವರವರು ಬಹಳಷ್ಟು ಪ್ರಸಿದ್ಧರು ಹೌದೇ. ಇವತ್ತು ಬೇಕಾದಷ್ಟು ಗ್ರಂಥ ಸಮುದಾಯಗಳನ್ನೆಲ್ಲ ಕೊಟ್ಟಿರುತ್ತಾರೆ. ಈಗ ಎಲ್ಲಿ ನೋಡಿದರಲ್ಲಿ ಧರ್ಮದ ಜಾಡು ಹುಡುಕಿದ್ರೆ ಸುಮಾರು ರಸ್ತೆಗಳು ಕಾಣುತ್ತವೆ, ಸುಮಾರು ಕವಲುಗಳು ಕಾಣುತ್ತವೆ, ಸುಮಾರು ಬಗೆಯಲ್ಲಿ ಕಾಣಲಿಕ್ಕೆ ಬರ್ತದೆ. ಆದ್ರಿಂದ ಯಾವುದನ್ನು ಆಯಿಸಬೇಕು? ಕಿಂಸಿ ದೇವೇಹ ಧರ್ಮಾಣಂ ಅನುಷ್ಠೇಯ ತಮಂ ಮತ. ನಾವು ನಡೆಸಬೇಕಾದ ಇದರಲ್ಲಿ ಯಾವುದು ಅತ್ಯಂತ ವಿಶೇಷವಾದದ್ದು, ಪ್ರಶಸ್ತವಾದದ್ದು ಏನು? ಎಷ್ಟು ತುಂಬ ದರ್ಶನಗಳು, ಲೌಕಿಕವಾಗಿದೆ, ಅಲೌಕಿಕವಾಗಿದೆ, ನಾಸ್ತಿಕವಾಗಿದೆ, ಆಸ್ತಿಕವಾಗಿದೆ, ವೈದಿಕವಾಗಿದೆ, ಅವೈದಿಕವಾಗಿದೆ, ಶಾಸ್ತ್ರೀಯವಾಗಿದೆ, ಅಶಾಸ್ತ್ರೀಯವಾಗಿದೆ, ಸ್ಮಾರ್ತವಾಗಿದೆ, ಶ್ರೌತವಾಗಿದೆ. ಎಷ್ಟು ಬೇಕು ಅಂತ. ಕೇವಲ ಪರಂಪರಾ ಪ್ರಾಪ್ತವಾದದ್ದು ಇದೆ, ಸಂಪ್ರದಾಯ ಅಂತ ಹೇಳಿಕೊಂಡು ಬಂದದ್ದು ಇದೆ, ಆದರಣೀಯವಾಗುವಂಥದ್ದು ಕಾಣ್ತದೆ, ಫಲ ಸಂವಾದ ಇದ್ದದ್ದು ಅನಿಸ್ತದೆ. ಎಲ್ಲರಿಗೂ, ಎಲ್ಲ ಆಶ್ರಮಗಳಲ್ಲಿ, ಎಲ್ಲ ಜಾತಿಗಳಲ್ಲಿ, ಎಲ್ಲ ಜೀವರಲ್ಲಿ, ಎಲ್ಲ ಕಡೆಯಲ್ಲಿ ಇರುವಂತೆ ನೋಡಿಕೊಂಡಾಗ ಅನೇಕ ಆಯಾಮಗಳಲ್ಲಿ ಧರ್ಮ ಬಂದಿದೆ. ಹಾಗಾಗಿ ನನಗೆ ಇದರಲ್ಲಿ ಯಾವುದು ಪ್ರಧಾನ ಅಂತ ಬೇಕು. ಪ್ರಧಾನ ಅಂದರೆ ನನಗೆ ನಡೆಸುವಂಥ ಅನುಷ್ಠೇಯ ತಮ. ಮಾಡುವಂಥ ಸುಮಾರು ಇರಬಹುದು, ಮಾಡುವುದರಲ್ಲಿ ಗಮ್ಮತ್ನಲ್ಲಿ ಮಾಡುವಂಥದ್ದು, ಇನ್ನೂ ಹೆಚ್ಚಿನ ಮಾಡುವಂಥದ್ದು ಅಂತೇಳಿ ತಮ ಪ್ರತ್ಯಯದಲ್ಲಿ ಉಲ್ಲೇಖ ಮಾಡ್ತಾನವ. ಅನುಷ್ಠೇಯ ತಮಂ ನನಗೆ ಯಾವುದು ಬೇಕು ಅಂತ. ಯನ್ಮೂಲಂ, ನನಗೆ ಇದರದ್ದು ಧರ್ಮದ ಮೂಲವೂ ಬೇಕು. ಪರಮಂ ಹ್ಯೇತಃ, ಇದಕ್ಕೆ ಅತ್ಯಂತ ಪವಿತ್ರವಾದ ಮೂಲ ಧರ್ಮ ಅದು ಯಾರಿಂದ, ಎಲ್ಲಿಂದ, ಹೇಗೆ. ಧರ್ಮ ಬೇಕು, ಧರ್ಮವನ್ನು ನಡೆಸಿದವರು ಬೇಕು, ಅದರಲ್ಲಿ ನನಗೆ ನಡೆಸುವಂಥದ್ದು ಅತ್ಯಂತ ಶ್ರೇಯಸ್ಕರವಾದದ್ದು ಬೇಕು ಅನ್ನೋದನ್ನು ಬಹಳ ಚೆನ್ನಾಗಿ ಅರ್ಜುನ
ಹೇಗೆ ಧರ್ಮಾತ್ಮನಾಗಿ ನಿಂತು ಭೀಷ್ಮರಿಗಾಗಲೇ ಹೇಳಿದ್ರು ಅವನಿಗೆ ಒಳ್ಳೆ ಹೋರಾಟ ಮಾಡಿ ಗೆದ್ದಿದ್ದಾನೆ ಅಂತ. ಹಾಗಾಗಿ ತನ್ನ ಬಗ್ಗೆ ಒಂದು ಮಾತು ಬರುವಂತೆ ಅಥವಾ ಬರದಿಲ್ಲದಿದ್ರೂ ಒಳಗಿನ ಮನಸ್ಸಿನಲ್ಲಿ ಧರ್ಮರಾಜ ಕೇಳಿಕೊಳ್ಳುತ್ತಾನೆ, ನನಗೆ ಧರ್ಮದ ಸಂಕಟ ಆಗಿದೆ, ಅನೇಕ ಕವಲುಗಳಾಗ್ಲಿಕ್ಕೆ ಹೋಗಿ ಯಾವುದು ಪ್ರಧಾನ ಶ್ರೇಯಸ್ಕರವಾದ ಧರ್ಮ ಅಂತ ನನಗೆ ಹೇಳಬೇಕು ಅಂತ ಭೀಷ್ಮರು ಹೇಳ್ತೇನೆ. ಕೇಳಿದ ನಂತರ ನಿನಗೆ ಹಾಲು ಕುಡಿದಂತೆ ಅಲ್ಲ, ಪಾನಕ ಕುಡಿದಂತೆಲ್ಲ, ಅಮೃತ ಕುಡಿದಂತೆ ಆಗ್ಬೇಕು. ಪಿತ್ವಾಮೃತಮಿವ. ಒಬ್ಬ ತಿಳಿದವನಿಗೆ ಅಮೃತ ಕುಡಿದಂತೆ ಆಗುವುದು ಯಾವಾಗ ಅಂದ್ರೆ ಜ್ಞಾನಾಮೃತ ಕುಡಿದಾಗ, ಒಳ್ಳೆ ಜ್ಞಾನದ ತೃಪ್ತಿ ಬರಬೇಕು ಅವನಿಗೆ. ಹಾಗಾಗಿ ಹೇಳ್ತೇನೆ ಕೇಳು, ಕಥಯಿಷ್ಯಾಮಿತೆ, ನನಗೆ ಚಂದವಾಗಿ ನಾನು ಅದನ್ನು ಹೇಳತ್ತೆ. ಎಲ್ಲ ಧರ್ಮಗಳು ಕಂಡಬಟ್ಟೆ ಉಂಟು. ತುಂಬ ಜನರು ಬಹುದರ್ಶನೆ ಅಂತ, ಬಹುಧಾದರ್ಶನೇ ಲೋಕೆ ಅಂತಾನೆ. ಲೋಕದಲ್ಲಿ ಸುಮಾರು ಋಷಿಗಳೆಲ್ಲ ಕಂಡದ್ದುಂಟು, ತುಂಬ ಕವಲುಗಳು. ಇನ್ನೊಮ್ಮೆ ಯಕ್ಷನಿಗೆ ಈ ಪ್ರಶ್ನೆ ಬಂದಿತ್ತು, ಯಕ್ಷನ ಪ್ರಶ್ನೆ ಬಂದಿತ್ತು ಧರ್ಮರಾಜನಿಗೆ. ಎಂತ ಕೇಳಿದವ? ಕಪ್ಪಂಥ ಅಂತ ಹೇಳಿದ. ದಾರಿ ಯಾವುದಯ್ಯ ಅಂತ ಕೇಳಿದ್ದು. ಹಾಗೆ ಇವನು ಉತ್ತರ ಕೊಟ್ಟಿದ್ದ, ಮಹಾಜನು ಏನ ಗತಸ್ಸವಂತಹ ಅಂತ. ಯಾರದ್ದು ದಾರಿ ಅಂತ ಹೇಳುವುದು ಹೇಗೆ? ನೈಕೋ ಋಷಿ ಯಸ್ಯ ವಚ ಪ್ರಮಾಣಂ. ಒಬ್ಬ ಋಷಿ ಅಲ್ಲ ಇರುವುದು, ನಮಗೆ ಹೆಸರುವಾಸಿಯಾದವ ಸುಮಾರು ಜನ ಇದ್ದಾರೆ, ಅವರು ಸುಮಾರು ಮಾತುಗಳನ್ನು ಹೇಳಿದ್ದಾರೆ, ಅವರೆಲ್ಲರ ಹೆಸರಿನಲ್ಲಿ ಸ್ಮೃತಿಗಳು ಇವೆ. ಅದನ್ನು ಯಾವುದನ್ನು ನಾನು ಒಪ್ಪುದು? ಅದಕ್ಕೆ ಹೇಳ್ತಾನೆ, ದೊಡ್ಡವರು ಹೋದದ್ದೇ ದಾರಿ ಅಂತ ಹೇಳಿಬಿಡ್ತೇನೆ ಅಂತ. ಮಹಾಜನೇನ ಗತಸ್ಸವಂತ ಅಂತ ಅನೇಕ ಬ್ರಾಂಚಸ್ಗಳಿರುವಾಗ ಯಾವುದು ಧರ್ಮ ಅಂತ ಯಕ್ಷ ಕೇಳಿದಾಗಲೇ ಧರ್ಮರಾಜ ಉತ್ತರ ಕೊಟ್ಟಿದ್ದ. ಈಗ ಧರ್ಮರಾಜನೇ ಭೀಷ್ಮನಲ್ಲಿ ಕೇಳ್ತಾ ಇದ್ದಾರೆ, ಸುಮಾರು ಬಗೆಯಲ್ಲಿ ಉಂಟಲ್ಲ ಮಾರಾಯರೇ ಧರ್ಮ, ಅತ್ಯಂತ ಶ್ರೇಯಸ್ಸಾಗುವ ಎಲ್ಲವೂ ಸರಿಯೇ, ಅದರಲ್ಲಿ ಮುಖ್ಯವಾದ ಧರ್ಮ ಹೇಗೆ, ಇವೇನ್ ಮಾಡಲಿಕ್ಕೆ ಅಂತ ಹೇಳುವಾಗ ಭೀಷ್ಮರು ಹೇಳ್ತಾರೆ, ಹೌದು ಮಾರಾಯ, ಎಲ್ಲ ಧರ್ಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ದಮಸ್ತೇಷಾಂ ಪರಾಯಣಂ, ದಮವೇ ಅಂತ ಸೊಲ್ಲೆ ಹೇಳ್ತಾನೆ. ದಮ ಅಂದ್ರೆ ನಿಗ್ರಹ ಅಂತ ಅರ್ಥ. ಇಂದ್ರಿಯಗಳ ಕಂಟ್ರೋಲ್, ಇಂದ್ರಿಯಗಳನ್ನೆಲ್ಲ ಕುದುರೆಗಳು ಅಂತ ಉಲ್ಲೇಖ ಮಾಡ್ತಾರೆ ಶಾಸ್ತ್ರಕಾರರು. ಇಂದ್ರಿಯಾಣಿ ಹಯಾನಾಹು ಅಂತ. ಕುದುರೆಗಳೇನಾಗ್ತವೆ ಕೇಳಿದರೆ, ಕುದುರೆಗಳಿಗೆ ಕಟ್ಟಿದಾಗ, ಗಾಡಿಗೆ ಕಟ್ಟಿದಾಗ ಅವುಗಳು ನೇರ ಹೋಗುವುದಿಲ್ಲ. ಯಾಕೆ? ಬಹುದಾರಿ ಅವುಗಳಿಗೆ, ಕಣ್ಣಿಗೆ ಎಲ್ಲಿ ಹೋಗ್ಬೋದು. ಅದಕ್ಕೆ ಕಣ್ಣಿಗೆ ಪಟ್ಟಿ ಕಟ್ತಾರೆ ಕುದುರೆಗಳಿಗೆ, ಹೀಗೆ ಬದಿಗೆ. ಅವುಗಳು ಎದುರು ಮಾತ್ರ ಕಾಣ್ತದೆ, ಅತ್ತಿತ್ತ ಕಾಣುವುದಿಲ್ಲ. ಹೋಗುವಾಗ ಅತ್ತಿತ್ತ ಕಾಣ್ತದೆ, ಇಳಿಯುವಾಗ ಮುಂದೆ ಹೋಗುವಾಗ ಕಾಣುವುದಿಲ್ಲ, ಹಾಗೆ ಮಾಡ್ತಾರೆ. ಹೀಗಾಗಿ ಬಹಳ ಶಾಖೆಗಳೆಡೆಗೆ ಹೋಗುವಂತಿಲ್ಲ ಅವುಗಳು, ಮಾರ್ಗದೆಡೆಗೆ ಒಂದೆಡೆಗೆ ಮಾತ್ರ ಸೀದಾ ಹೋಗ್ತಾರೆ. ಏನಾಯ್ತು? ಇಂದ್ರಿಯಗಳವುಗಳದ್ದು ಕಣ್ಣೊಂದಿಗೆ ಕಟ್ಟಿದ್ದೇವೆ ನಾವು. ಕಣ್ಣು ಕಟ್ಟುವ ಮೂಲಕ ಬಾಯಿ ಕಟ್ಟಿದ್ದೇವೆ, ಅದಕ್ಕೆ ತಿನ್ಲಿಕ್ಕೆ ಬರ್ತದಿಲ್ಲ, ಅದ್ರ ಆಚೆ ಓಡಿದ್ರೆ. ಅದರ ಕೈಕಾಲುಗಳನ್ನು ಕಟ್ಟಿ ಹಿಡಿದ ಹಾಗೆ ನೇರ ಹೋಗ್ತಾ ಇದೆ, ಈಗ ಓಡಿಸ್ತಾ ಇದ್ದಾನೆ. ಮನಸ್ಸು ಅಲ್ಲಿಗೆ ಬರಬೇಕಾಗ್ತದೆ, ಒಳಗಿನ ಇಂದ್ರಿಯವನ್ನು ಎಳ್ಕೊಂಡಾಗೆ. ಕಣ್ಣು, ಕಿವಿ, ಈ ಥರ ಇಂದ್ರಿಯಗಳು ಎಲ್ಲವೂ ಒಂದು ಕಡೆಗೆ ಬಂದಾಗ ಆಯ್ತು. ಅದರಿಂದ ಎಲ್ಲಕ್ಕಿಂತ ಧರ್ಮದಲ್ಲಿ ಅತ್ಯಂತ ಶ್ರೇಯಸ್ಕರವಾದ ನಡೆ ಯಾವುದು ಕೇಳಿದ್ರೆ, ಆದಷ್ಟರ ಮಟ್ಟಿಗೆ ಅವನವನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿಕೊಂಡಿರುವುದೇ ನಮಸ್ತೇಷಾಂ ಪರಾಯಣ. ದಮ ಎನ್ನುವ ವಸ್ತು ಇದೆ, ಅಂದ್ರೆ ನಿಗ್ರಹ ಮಾಡಬೇಕು ಅಂತ. ಸುಮಾರು ವಿಷಯದಲ್ಲಿ ದಮ, ನಿಗ್ರಹ. ಕೃಷ್ಣನೇ ಉತ್ತರ ಕೊಟ್ಟದ್ದು. ಕೋ ದಮಃ ಕಶ್ಯಮಃ ಅಂತ ಹೇಳಿಕೊಂಡು ಉದ್ಧವ ಕೃಷ್ಣನಲ್ಲಿ ಕೊನೆಗೆ ಕೇಳುತ್ತಾನೆ. ಈ ಶಾಂತಿ ಪರ್ವೆಲ್ಲ ಮುಗಿದಿರ್ತದಾಗ ಆಗ ಕೃಷ್ಣ ಉತ್ತರ ಕೊಡ್ತಾನೆ, ದಮವೇ ಅಂತ ಹೇಳಿ. ಇಲ್ಲಿ ಮತ್ತೆ ಅದನ್ನು ಎತ್ತಿಕೊಂಡಿದ್ದಾರೆ ವ್ಯಾಸರು ಹೇಳುವಾಗ. ದಮ ಏನು? ದಮ ಇಂದ್ರಿಯ ನಿಗ್ರಹ ಅಂತ ಅಲ್ಲಿ ಉತ್ತರ ಕೃಷ್ಣ ಕೊಟ್ಟದ್ದು ಉದ್ಧವ ಕೇಳುವಾಗ. ಎಲ್ಲ ಇಂದ್ರಿಯಗಳು, ಎಲ್ಲ ಇಂದ್ರಿಯ ಏಕಾದಶ ಇಂದ್ರಿಯ ಬಂತು, ಅಂತರಿಂದ್ರಿಯ ಮನಸ್ಸು ಸೇರಿತು. ಇಂದ್ರಿಯಗಳನ್ನು ಅವುಗಳ ಪಾಡಿಗೆ ಬಿಟ್ಟರೆ ಜೀವನ ಕಸು ಹೇಗಿರ್ತದೆ ಕೇಳಿದ್ರೆ, ಎಲ್ಲ ಕಡೆಯಲ್ಲೂ ವಿಪರೀತ, ವರ್ಣ ವಿಪರೀತ. ವರ್ಣ ವಿಪರೀತ ಏನು? ದಮ ಇದ್ದದ್ದು ಮದ, ಸೊಕ್ಕು. ತಿನ್ಲಿಕ್ಕೆ ಬರ್ತದೆ, ನೋಡ್ಲಿಕ್ಕೆ ಆಗ್ತದೆ, ತಿರುಗಲಿಕ್ಕೆ ಆಗ್ತದೆ, ಹಿಡಿಲಿಕ್ಕೆ ಬರ್ತದೆ, ಹೇಳಲಿಕ್ಕೆ ಉಂಟು ಅಂತ ಕೇಳಿಕೊಂಡು ಎಲ್ಲ ಇಂದ್ರಿಯಗಳು ಸಹ ವಿಪರೀತವಾಗಿ ಹಾರಾಟದಲ್ಲಿರ್ತವೆ. ಸೊಕ್ಕಿರ್ತದೆ. ಮದ ಅಂದ್ರೆ ಸೊಕ್ಕು. ತನ್ನ ಸೆಲ್ಫ್ ಕಂಟ್ರೋಲ್ ಇಲ್ಲದವನ ಕಥೆ ಹೇಗಿರ್ತದೆ ಕೇಳಿದ್ರೆ, ಅವನಿಗೆ ಬಹಳ ಬಗೆಯ ಮದಗಳು ಬಂದಿರ್ತಾರೆ. ವಿದ್ಯಾಮದಃ, ಧನಮದಃ, ಅಭಿಜನೋ ಮದಃ ಎಲ್ಲ ಹೇಳ್ತಾರೆ. ಓದಿಕೊಂಡಿದ್ದೇನೆ ಅನ್ನತಕ್ಕಂಥ ಒಂದು ಗರ್ವ, ಅದರಲ್ಲಿ ಒಂದೊಮ್ಮೆ ಶ್ರೀಮಂತನಾಗಿದ್ರೆ ದುಡ್ಡುಂಡು ಅಂತ ಹೇಳತಕ್ಕಂಥ ಒಂದು ವಿಚಿತ್ರವಾದಂಥ ಅಭಿಮಾನ, ದುರಭಿಮಾನ,
ಇನ್ನು ಮುಂದಕ್ಕೆ ಹೋದ್ರೆ ಒಳ್ಳೆಯ ವಂಶದಲ್ಲೇನು ಹುಟ್ಟಿದ್ರೆ ತಂದೆ ತಾಯಿಗಳ ಬಗ್ಗೆ ಹೆಸರು ಹೇಳಿಕೊಂಡು ಬದುಕಲಿಕ್ಕೂ ಹೋಗ್ತಾರೆ. ಅದು ಒಂದು ಇರ್ತದೆ. ಹಾಗೊಂದು ದೊಡ್ಡಸ್ತಿಕೆಯ ಕತೆ. ಹೀಗೆ ಮದ ಸೊಕ್ಕು ಬರ್ಲಿಕ್ಕೆ, ಈಗ ಶಕುನಿ ಅವನು ಗಾಂಧಾರ ದೇಶದವ. ಹಸ್ತಿನಪುರಕ್ಕೆ ಅವನ ತಂಗಿ ಬರಲಿಕ್ಕೆ ಹೋಗಿ ಧೃತರಾಷ್ಟ್ರನಲ್ಲಿ ತಂಗಿಯ ಗಂಡ ಅಂತೇಳಿ ಸೋದರ ಅಂತ ಹೇಳಿಕೊಂಡು, ತಂಗಿಯ ಅಣ್ಣ ಅಂತೇಳಿ ಸೋದರ, ಅಂದ್ರೆ ತಂಗಿ ಗಂಡ ಧೃತರಾಷ್ಟ್ರನಿಗೆ ತನ್ನ ಹೆಂಡತಿಯ ಅಣ್ಣ ಅಂತ ಹೇಳಿ ಸೋದರ ಅಂತ ಹೇಳಿಕೊಂಡು ಅಭಿಮಾನ, ಅದನ್ನು ಇಟ್ಟುಕೊಂಡವ. ವಂಶದ ಬಾಂಧವ್ಯವಾದಂತಹ ಸಂಬಂಧದಿಂದಾಗಿ ದೊಡ್ಡಸ್ತಿಕೆಯನ್ನು ಪಡೆದ, ಹಾಗೆ ಸೊಕ್ಕಿದ. ಅಲ್ಲಿ ಅವನಿಗೆ ಮಕ್ಕಳು, ಆ ಸಂತಾನ ವ್ಯವಸ್ಥೆ ಎಲ್ಲ ಅಲ್ಲಿಯೇ. ಅವನು ಗಾಂಧಾರ ದೇಶಕ್ಕೆ ಹೋಗಲೇ ಅವನಪ್ಪ ಇದ್ದಾನೆ ಬೇರೆ. ಹೀಗಾಗಿ ಕೆಲವೊಮ್ಮೆ ಆತ್ಮೀಯತೆ ಬೆಳೆದ ನಂತರ ಬಾಂಧವಿಕ ಆಗಲಿ, ಸಂಬಂಧಿಕವಾಗಲಿ ಅಥವಾ ಮೈತ್ರಿಯಿಂದ ಬರಲಿ, ಅದರಿಂದ ಜಾಸ್ತಿ ಕೊಬ್ಬು ಬರ್ತದೆ, ಜೊತೆಯಲ್ಲಿ ಬಿಂಕ ಹೇಳ್ತದೆ, ಗರ್ವ ಅಡರ್ತದೆ. ಹಾಗಾಗಿ ಶಕುನಿ ಅಷ್ಟು ಹಾರಲಿಕ್ಕೆ ಕಾರಣ, ಅಲ್ಲೇ ಇರತಕ್ಕಂಥ ತಮ್ಮನನ್ನು ವಿದುರನನ್ನು ದೂಷಣೆ ಮಾಡಲಿಕ್ಕೆ ಕಾರಣ, ಅಲ್ಲೇ ಇರುವ ಧೃತರಾಷ್ಟ್ರನ ತಮ್ಮನ ಪಾಂಡವಿನ ಮಕ್ಕಳನ್ನು ಹೊರಗಿಡ್ಲಿಕ್ಕೆ ಕಾರಣ, ಎಲ್ಲಕ್ಕೂ ಕಾರಣ ನೋಡಿ ಅವನ ಕುಲ ಮದ, ಹೆಣ್ಣಿನ ಕುಲದವ, ಇಲ್ಲಿನ ರಾಣಿಯ ಊರಿನವ, ಅಲ್ಲಿ ಅದನ್ನು ಕ್ಯಾಶ್ ಮಾಡಿಕೊಂಡಿದ್ದಾನವ, ಆ ಪ್ರತಾಪವನ್ನು ಬಳಸಿಕೊಂಡಿದ್ದಾನವ. ಇದವನ ಸೊಕ್ಕಿದು. ಹೀಗೆ ವಿದ್ಯಾಮದ, ಧನಮದ, ಅಭಿಜನ ಮದ, ಹುಟ್ಟಿನ ಸಂತೆಯ, ಅವರ ಕುಟುಂಬದವರ ಹೆಸರಿನಲ್ಲಿನ ಮದ, ಇನ್ನೇನೇನೋ ಅನೇಕ ಮದಗಳು ಅವನಿಗೆ ಸೊಕ್ಕುಗಳು ಮೈಗೆ ಬೀಳ್ತವೆ. ಇನ್ನು ಕ್ರಿಯಾಮದ ಇರ್ತದೆ, ಏನೋ ಕೆಲಸ ಮಾಡಿರ್ತಾನೆ, ಅದನ್ನು ಜನರು ಪ್ರೈಸ್ ಮಾಡಿರ್ತಾರೆ, ಅದರಿಂದ ಅವನು ಕೊಬ್ಬಿರ್ತಾನೆ. ಜೀವಮಾನದಲ್ಲಿ ಮಾಡುವ ಒಂದು ಕ್ರಿಯೆ ಅದು, ಏನೋ ಪಬ್ಲಿಕ್ ಕ್ರಿಯೆ ಇರಬಹುದು ಬೇಕಾದ್ರೆ. ಹೀಗೆ ಇಂಥದ್ದೆಲ್ಲ ಮದಗಳು, ಸೊಕ್ಕುಗಳು ಅದು ಪಕ್ಕ ಹೋಗುವುದಿಲ್ಲ. ಅದರಿಂದ ಮದಕ್ಕೆ ವಿರುದ್ಧವಾದ ಅಕ್ಷರಗಳ ವ್ಯವಸ್ಥೆಯಲ್ಲಿ ದಮ, ಕಂಪ್ರೆಸ್ ಮಾಡಿ ಇಂದ್ರಿಯಗಳನ್ನು ಹಾರಲಿಕ್ಕೆ ಬಿಡಬಾರದು. ಹೇಳುವಾಗ ವೇದವ್ಯಾಸರು ಅಂದ್ರೆ ಕೃಷ್ಣನೇ, ಅವನು ಗರುಡನಿಗೆ ಹೇಳುವಾಗ ಒಂದು ಮಾತು ಹೇಳುತ್ತಾನೆ. ಈ ಲೋಕದಲ್ಲಿ ಮನುಷ್ಯ ಬಂದಿದ್ದಾನೆ, ಎಲ್ಲ ಇಂದ್ರಿಯಗಳನ್ನು ದೇವರು ಕೊಟ್ಟಿದ್ದಾನೆ ಅವನಿಗೆ, ಕೆಲಸ ಮಾಡುವಾಗ ದೇವತೆಗಳು ಕೂತಿದ್ದಾರೆ. ಹಾಗಾಗಿ ಅವನು ಒಳ್ಳೆ ಕೆಲಸ ಮಾಡದೆ ಅವನ ಕೈಗೆ ಅಮೃತ ಕೊಟ್ಟಿರ್ತಾರೆ, ಅದನ್ನು ಅವ ಕಳ್ಕೊಳ್ಳುತ್ತಾನೆ. ಯಾಕೆ? ಈ ದೇಹದಲ್ಲಿ ಇರತಕ್ಕ ಇಂದ್ರಿಯಗಳನ್ನು ಸಾಕ್ಲಿಕ್ಕೆ ಹೋಗಿ. ಯಸ್ತನ್ನ ಪಾಲಯತಿ ಲಾಲಯತಿ ಇಂದ್ರಿಯಾಣಿ ಜಾತಿ ಶತೇಶು ಲಭತೆ ಭುವಿ ಮಾನುಷತ್ವಂ ತತ್ರಾಪಿ ದುರ್ಲಭತರಂ ಕಲಭೋ ದ್ವಿಜತ್ವಂ. ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟುವುದೇ ಕಷ್ಟದ ಕೆಲಸ. ಈಗ ನಮಗೆ ಕಾಣಬಹುದು ಎಷ್ಟೆಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಇದ್ದಾವೆ, ಮರಮಟ್ಟುಗಳೆಲ್ಲ ಇದ್ದಾವೆ, ಜೀವಿಗಳು ಎಷ್ಟು ಒದ್ದಾಡ್ತಾವೆ, ಅಥವಾ ಒದ್ದಾಡ ಅಲ್ಲದಿದ್ರೂ ಮನುಷ್ಯನ ಕೈಗೆ ಸಿಕ್ಕಿ ಹೇಗೆ ನರಳುತ್ತಾವೆ, ಸಾಯ್ತಾವೆ, ಇಲ್ಲ ಆಗ್ತಾವೆ. ಹಾಗಾಗಿ ನಾಳೆ ಮನುಷ್ಯ ಹಾಗಾಗಬಾರ್ದು. ಪ್ರಾಣಿಗಳಂತೆ, ಪಕ್ಷಿಗಳಂತೆ, ಮರಮಟ್ಟುಗಳಂತೆ ಅವನ ಪುನರ್ಜನ್ಮ ಅದು ತಪ್ಪು. ಅದರಿಂದ ಮತ್ತೆ ಮನುಷ್ಯನಾಗಿ ಬರುವುದೇ ಮುಖ್ಯ. ಅವನು ಬಂದ ನಂತರ ಮುಂದುವರಿವೆ. ಆದರೆ ಇಲ್ಲ, ಜಾತಿ ಶತೇಶು ಲಭತೆ ಭುವಿ ಮಾನುಷತ್ವಂ. ಲೋಕದಲ್ಲಿ ಮನುಷ್ಯನಾಗಿ ದೇವರು ಕೊಡುವುದೇ ದೊಡ್ಡ ಸಂಗತಿ. ತತ್ರಾಪಿ ದುರ್ಲಭ ತರಂತ್ ಕಲಭೋ ದ್ವಿಜತ್ವಂ. ಅಲ್ಲಿಯೂ ಸಂಸ್ಕಾರವಂತನಾಗುವುದು. ಭಗವದೆಚ್ಚರ, ಶಾಸ್ತ್ರಗಳ ಚಿಂತನೆ, ಸಜ್ಜನರ ಸಹವಾಸ, ಕ್ಷೇತ್ರದ ಸಂದರ್ಭ, ಇವೆಲ್ಲ ಇರುವಂಥದ್ದು ಬಹಳ ಕಷ್ಟ. ಹಾಗಾಗಿ ಎಸ್ತನ್ನ ಪಾಲಯತಿ ಲಾಲಯತಿ ಇಂದ್ರಿಯಾಣಿ ತಸ್ಯ ಅಮೃತಂ ಹಸ್ತಗತಂ ಕ್ಷರತಿ ಪ್ರಮಾದ. ತಸ್ಯಾಮೃತಂ ಕ್ಷರತಿ ಹಸ್ತಗತಂ ಪ್ರಮಾದ. ಕೈಯಲ್ಲಿ ಅಮೃತ ಇದ್ದದ್ದು ನಾವು ಸೋರಿ ಬಿಟ್ಟ ಹಾಗೆ, ಕೆಳಗೆ ಎಸೆದು ಕೊಂಡಾಗೆ, ಇಂತಹ ಒಳ್ಳೆಯದಾಗಿರತಕ್ಕಂಥ ವೈಭವದ ವ್ಯವಸ್ಥೆ ಬಂದಾಗ, ಇಂದ್ರಿಯಗಳನ್ನೇ ನಾವು ಗಮ್ಮತ್ತು ಮಾಡಿದರೆ, ಅವುಗೆ ಬೇಕಾದನ್ನು ಕಣ್ಣಿಗೆ, ಕಿವಿಗೆ, ಮೂಗಿಗೆ, ತಿನ್ನಲಿಕ್ಕೆ, ಕೈ ಕಾಲುಗಳಿಗೆ ಮುಟ್ಟಲು, ಹೆಣೆಯಲು ಅಂತ ಹೇಳಿಕೊಂಡು ನಾವು ಅದಕ್ಕೆ ಬೇಕಾದ ಲೌಕಿಕ ಪ್ರಪಂಚವನ್ನೇ ಮೆರೈಸಿದ್ರೆ, ವಿಸ್ತಾರಗೊಳಿಸಿದ್ರೆ, ಅದಕ್ಕೆ ಹೆಚ್ಚು ಮೌಲ್ಯಗಳನ್ನು ನಾವು ಕೊಡ್ತಾ ಬಂದರೆ, ಅದಕ್ಕಾಗಿ ಶ್ರಮಿಸಿಕೊಂಡ್ರೆ, ನಮ್ಮ ಕೈಯಲ್ಲಿ ದೇವರು ಕೊಟ್ಟು ಕಳಿಸಿದ ಅಮೃತ ಕಳ್ಕೊಂಡಾಗೆ ಅಂತ. ಅಮೃತ ಅಂದರೆ ಸ್ಥಾಯದಂತೆ ನೀನಾಗಬೇಕಿತ್ತು. ಇಲ್ಲಿ ಬಂದ ಬಳಿಕ ಸಾಧನೆ ಮಾಡಲಿಕ್ಕೆ ಇರುವುದರಿಂದ ಅದು ಮಾಡದೆ ನೀನು ಮತ್ತೆ ಹುಟ್ಟಿ ಬರುವಂತೆ, ಮತ್ತೆ ಸಾಯುವಂತೆ ಮಾಡಿಕೊಂಡೆ. ಅದು ತಪ್ಪು ಅಂತ. ತಪ್ಪಿಸಿಕೊಳ್ಳಬೇಕಾದ್ದು ಮತ್ತೊಮ್ಮೆ ಬಾರದೇ ಇರುವಂಥದ್ದು. ಅದರಿಂದ ಇಂದ್ರಿಯಗಳ ಕಂಟ್ರೋಲ್ ಎನ್ನುವುದು, ದಮ ಎನ್ನುವುದು ಅತ್ಯಂತ ಪ್ರಶಸ್ತವಾದ ಧರ್ಮಕ್ಷೇತ್ರದ ಒಂದು
ಪ್ರಧಾನ ಅಂಶ ಅಂತ ಭೀಷ್ಮರು ಹೇಳಿ ಅದರ ಬಗ್ಗೆ ದಮದ ಬಗ್ಗೆ ಇನ್ನಷ್ಟು ವಿವರಣೆಗಳನ್ನು ಒಂದಷ್ಟು ಮಾತುಗಳನ್ನು ನಾನಿವತ್ತು ಹೇಳಿದಷ್ಟೇ. ದಮವನ್ನು ಮದ ಮಾಡಿಕೊಂಡಾಗ ಎಷ್ಟೆಲ್ಲ ವಿಪರೀತ ಅರ್ಥಗಳಲ್ಲಿ ನಾವು ನೋಡ್ಲಿಕ್ಕೆ ಬರ್ತದೆ. ಮದವನ್ನು ವಿಪರೀತ ಮಾಡಿಕೊಂಡು ದಮನ ಮಾಡುವ ಮೂಲಕ ಹಿಂದೆಯೂ ದಕಾರವನ್ನು ಕೊಟ್ಟ ವಿಷಯದಲ್ಲಿ ಇತಿಹಾಸ ಇದೆ. ದತ್ತ ದಯಧ್ವಂ ಹೇಳಿಕೊಳ್ಳುವ ಮೂಲಕ ಮುಖ್ಯವಾಗಿ ದಾನವದ ಅರ್ಥ, ದಮನದ ಅರ್ಥ, ದಯೆಯ ಅರ್ಥ ದಾ 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 ಅಂದಾಗ ನಾವೀಗ ನಾಯನ್ ಕರಿವಾಗೆಲ್ಲ ದೋ 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 ಅಂತೇವೆ. ಇದು 3 ಜನರು ಹೋಗಿದ್ರು, ದೇವತೆಗಳು ಹೋಗಿದ್ರು, ದೈತ್ಯರು ಹೋಗಿದ್ರು, ಮಾನುಷರು ಹೋಗಿದ್ರು. ಬ್ರಹ್ಮದೇವರ ಹತ್ರ ಪಾಠ ಕೇಳಲಿಕ್ಕೆ ಬಂದಾಗ ಅವನು ಕೊಟ್ಟದ್ದು ದಾ 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 ಅಂತೆ ಎಲ್ಲರಿಗೂ ಉಪದೇಶ. ಆಗ ದೇವತೆಗಳು ಯೋಚನೆ ಮಾಡಿದರು, ನಮ್ದೆಲ್ಲ ಜಾಸ್ತಿ ಆಗಿರಬೇಕು ವೈಭವಗಳು, ಸ್ವರ್ಗದ ಬದುಕು, ಆದ್ರಿಂದ ನಾವು ದಮದ್ವಂ ಕಂಟ್ರೋಲ್ ಮಾಡಲಿಕ್ಕೆ ಉಂಟು ಅಂತ, ಕಮ್ಮಿ ಮಾಡಲಿಕ್ಕೆ ಉಂಟು ಭೋಗಗಳು ಐಶ್ವರ್ಯಗಳನ್ನೆಲ್ಲ ಹೇಳಿಕೊಂಡು ಮೆರೆದದ್ದು ಸಾಕು ಅಂತ. ದೈತ್ಯರಿಗೆ ನಾವು ಜನರನ್ನು ಬಡಿದದ್ದು ಸಾಕು ಅಂತ ಹೇಳಿದ್ದು ದಯದ್ವಂ ಅಂತ. ನಮ್ಮಲ್ಲಿ ದಯೆಯನ್ನು ಹೇಳ್ತಾ ಇದ್ದಾನೆ ಚತುರ್ಮುಖ. ಸುಮ್ಮನಾಗಿರಿ, ದಯೆಯನ್ನು ತೋರಿರಿ, ಭೂತ ದಯೆ, ಪ್ರಾಣಿ ದಯೆ, ಮನುಷ್ಯರ ಮೇಲೆ ಸುರರ ಮೇಲೆ ಒಳ್ಳೆ ರೀತಿಯಾದ ಅನುಕಂಪೆ ಇರಲು ಹೇಳಿದ್ದಾನೆ. ಅವರಿಗೆ ಅದು ಪಾಠ ಅರ್ಥ ಆಯ್ತು. ಮನುಷ್ಯರಿಗೆ ದಯೆ ತೋರುವುದರಲ್ಲಿ ಅವರು ಏನು ಯಾರ ಮೇಲೆ ಪ್ರತಾಪ ಬೀರಲಿಲ್ಲ. ಮತ್ತೆ ಅವರು ದಮದ್ವಕ್ಕೆ ಏನಂತ ವಿಚಿತ್ರವಾದಂಥ ಪೀರ್ಲಿಕ್ಕೆ ತಿನ್ಲಿಕ್ಕೆ ಹೋಗಲಿಲ್ಲ. ಮತ್ತೆ ಕೆಲವು ಈ ಲೋಭ ಇತ್ತಲ್ಲ ಇಟ್ಟುಕೊಳ್ಳುವುದು, ಅದನ್ನು ಬಿಡ್ಲಿಕ್ಕೆ ಗೊತ್ತಾಯ್ತು. ದತ್ತ ಅಂತ ಅರ್ಥ ಮಾಡಿದ್ದವರಿಗೆ ಅಂತ, ದಾನ ಕೊಡಿ, ಬಿಟ್ಟು ಕೊಡಿ, ತಗೊಂಡು ಹೋಗ್ಲಿಕ್ಕೆ ಬರುವುದಿಲ್ಲ, ಇಲ್ಲಿ ಬೇಕಾದಲ್ಲಿ ಸಿಗ್ತದೆ ಮತ್ತೆ ಹೋದಲ್ಲಿ ನಿಮಗೆ ಹೇಳಲಿಕ್ಕೋಸ್ಕರ ಮಧ್ಯಪ್ರಜೆಗಳಿಗೆ ದತ್ತ ದಾನವನ್ನು, ಅಂದ್ರೆ ಲೋಭದ ವಿರುದ್ಧವಾದ ವ್ಯವಸ್ಥೆಯಲ್ಲಿ ದಮ ಅಂತ ಹೇಳಿತ್ತು. ಅದನ್ನು ಚಿಂತನೆ ಮಾಡಲಿಕ್ಕೋಸ್ಕರ ಮತ್ತೆ ನಾವು ಇದು ಆವತ್ತಿನ ಉಪನಿಷತ್ತಿನ ಚಿಂತನೆಯಲ್ಲಿ ಬಂದದ್ದು. ದಮಧ್ವ ಎಲ್ಲಿ ಬಂತು ಅಂತ ಹೇಳಲಿಕ್ಕೆ ಕೇಳಿದೆ. ಇಲ್ಲಿ ಭೀಷ್ಮರು ದಮದ ಚಿಂತನೆಗಳನ್ನು ಬಹಳಷ್ಟು ವಿಶಿಷ್ಟವಾಗಿ ಜೀವನದಲ್ಲಿ ಹೇಗಿರ್ತದೆ ಅನ್ನುವುದನ್ನು